ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಡ್ರೀಮ್ ಮೀಡಿಯಾ. ಒಂದು ಲಾಂಗ್ ಗ್ಯಾಪ್ ಆದಮೇಲೆ ನಮ್ಮ ಸ್ನೇಹಿತರ ಜೊತೆಗೆ ಒಂದು ಲಾಂಗ್ ಟ್ರಿಪ್ಪನ್ನು ಪ್ಲ್ಯಾನ್ ಮಾಡಿದ್ದೀವಿ. ನಮ್ಮ ಕರ್ನಾಟಕದ ಕೋಸ್ಟಲ್ ಸೈಡಲ್ಲಿರುವಂತಹ ಹೊನ್ನಾವರ, ಮುರುಡೇಶ್ವರ ಮತ್ತು ಯಾಣ 2 ದಿನಗಳ ಕಾಲ ಒಂದು ಟ್ರಿಪ್ ಪ್ಲ್ಯಾನನ್ನು ಮಾಡಿದ್ದೀವಿ. ಈ ಟ್ರಿಪ್ನಲ್ಲಿ ಸ್ಕೂಬಾ ಡೈವಿಂಗ್, ಸ್ನೋರಿಂಗ್, ಬೋಟಿಂಗ್ಸ್ ಅಂತ ವಾಟರ್ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಕೂಡ ಆ್ಯಡ್ ಆಗಿರುತ್ತೆ. ನಾನಂತೂ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ, ಯಾಕೆಂದರೆ ಸ್ಕೂಬಾ ಡೈವಿಂಗ್ ನನಗಿದು ಫಸ್ಟ್ ಎಕ್ಸ್ಪೀರಿಯನ್ಸು. ಸೊ ಬನ್ನಿ, ನಮ್ಮ ಈ ಜರ್ನಿ ಹೇಗಿರುತ್ತೆ ಅದನ್ನು ಕಂಪ್ಲೀಟ್ ಡೀಟೇಲ್ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಆಗ್ತಾಡ, ಲೆಟ್ಸ್ ಗೋ. ಬಾಯ್ ಅಮ್ಮ, ಬಾಯ್ ಡಲಿ. ಈಗ ಟೈಮು 12 ಗಂಟೆ. ನನ್ನ ಫ್ರೆಂಡ್ಸ್ ಇಬ್ಬರು ರಾಘವೇಂದ್ರ ಮತ್ತು ರಿಚು ಅವರು ಬ್ಯಾಂಗ್ಳೂರಿಂದ ಬರ್ತಾ ಇದ್ದಾರೆ. ನನ್ನ ಲೊಕೇಶನ್ ಶೇರ್ ಮಾಡಿದ್ದೀನಿ. ಸೊ ಬಸ್ಗೋಸ್ಕರ ವೆಯ್ಟಿಂಗ್. A few moments later. ಆ್ಯಕ್ಚುಲಿ ನಾವು ಟ್ರಿಪ್ ಪ್ಲಾನ್ ಮಾಡಿದ್ದು ಗೋಪ್ರವಾಸ ಏಜೆನ್ಸಿ ಕಡೆಯಿಂದ. ಬ್ಯಾಂಗ್ಳೂರ್ ಸ್ಟಾರ್ಟಿಂಗ್ ಪಾಯಿಂಟ್ ಇತ್ತು, ಅಲ್ಲಿಂದನೇ ಆಲ್ಮೋಸ್ಟ್ ಒಂದು 20 ಜನ ಜಾಯ್ನ್ ಆಗಿದ್ರು. ಎಲ್ಲ ಕನ್ನಡದವರೇ ಇದ್ರು. ಆ್ಯಂಡ್ ನಮ್ಮ ಟೀಮಲ್ಲಿ ಬರೀ ಯೂತ್ಸ್ ಇದ್ದಿದ್ದರಿಂದ ನೈಟ್ ಜರ್ನಿ ಅಂತೂ ಸಾಂಗು, ಡಾನ್ಸು ಅಂತ ಫುಲ್ ಎಂಟರ್ಟೈನ್ಮೆಂಟ್ ಆಗಿತ್ತು. ನಾವಂತೂ ಫುಲ್ ಎಂಜಾಯ್ ಮಾಡ್ದೋ. ಆ್ಯಂಡ್ ಟೈಮ್ ಅಂತೂ ಹೋಗಿದ್ದೇ ಗೊತ್ತಾಗಿಲ್ಲ. ಬೆಳಗಿನ ಜಾವ 6 ಗಂಟೆಗೆಲ್ಲ ನಿಯರ್ ಜೋಗ್ ಫಾಲ್ಸ್ ರೀಚ್ ಆಗಿದ್ವಿ. ನೈಟ್ ಎಲ್ಲ ಜರ್ನಿ ಮಾಡಿದ್ರಿಂದ ಅಲ್ಲೇ ಬಸ್ನ ಸೈಡ್ಗೆ ಹಾಕಿ ಒಂದು 10 ನಿಮಿಷ ಬ್ರೇಕ್ ತಗೊಂಡು. ಆ್ಯಕ್ಚುಲಿ ನಮ್ಮ ಡೆಸ್ಟಿನೇಷನ್ ಬಂದು ಕುಮಟ. ಸೊ ನಾವು ಕುಮಟ ರೀಚ್ ಆಗೋದಕ್ಕೆ ಇನ್ನೂ ತುಂಬ ಟೈಮ್ ಬೇಕಾಗಿತ್ತು. ಅಲ್ಲಿಂದ ಸೀದಾ ಪಶ್ಚಿಮ ಘಟ್ಟಗಳ ಮಧ್ಯೆ ಜರ್ನಿಯನ್ನು ಶುರು ಮಾಡ್ದು. ಕಾಡಿನ ಹಳ್ಳಗಳಲ್ಲಿ ಹರಿಯೋ ಶರಾವತಿ ನದಿ, ಅಲ್ಲಲ್ಲೇ ಪುಟ್ಟ ಪುಟ್ಟ ಹಳ್ಳಿಗಳು. ಈ ಅರ್ಲಿ ಮಾರ್ನಿಂಗ್ ಘಾಟ್ ಸೆಕ್ಷನಲ್ಲಿ ಜರ್ನಿ ಮಾಡೋದೇ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಾವು ಕುಮಟ ರೀಚ್ ಆಗೋಷ್ಟೊತ್ತಿಗೆ ಬೆಳಗ್ಗೆ 10 ಗಂಟೆ ಆಗಿತ್ತು. ಕಣ್ಣಾಯಿಸಿದ ಉದ್ದಕ್ಕೂ ಸಮುದ್ರ, ಅಲೆಗಳ ಶಬ್ದ, ಅಲ್ಲೇ ಪಕ್ಕದಲ್ಲೇ ನಮ್ಮ ರೆಸಾರ್ಟು. ನಾವು ರೆಸಾರ್ಟ್ ರೀಚ್ ಆಗೋಷ್ಟೊತ್ತಿಗೆ ಅಲ್ಲಿನ ಸಿಬ್ಬಂದಿ ಆಗಲೇ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿದ್ರು. ಬೇಗ ರೂಮ್ ಸೇರಿಕೊಂಡು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟಿಗೆ ಬಂದು ಅಲ್ಲಿ ನೋಡಿದ್ರೆ ಬಿಸಿ ಬಿಸಿ ಪೂರಿ, ಚಿತ್ರಾನ್ನ, ಆಲೂ ಬೋಂಡ ಮತ್ತು ಕಾಫಿ ನಮಗೋಸ್ಕರ ರೆಡಿ ಇತ್ತು. ಚೆನ್ನಾಗಿ ಬಾರಿಸಿ ನೆಕ್ಸ್ಟ್ ಜರ್ನಿಗೆ ರೆಡಿ ಆದ. ಇವರೇ ನಮ್ಮ ಸ್ನೇಹಿತರು ರಾಘವೇಂದ್ರ ಮತ್ತು ರಿಚು, ನಮ್ಮ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು. ರಾಘವೇಂದ್ರ ಸರ್, ಏನು ಮಾಡ್ತಾ ಇದ್ದೀರಾ? ರಿಚು, ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅಲ್ಲಿಂದ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸೀದಾ ಉತ್ತರ ಕನ್ನಡ ಜಿಲ್ಲೆಯ ಯಾನ ಕೇವ್ಸ್ ಕಡೆ ಹೊರಟ್ವಿ. ಯಾನ ಕೇವ್ಸ್ ನೀವು ನೋಡ್ಬೇಕು ಅಂದ್ರೆ ಈ ಮಳೆಗಾಲ ಅಥವಾ ಚಳಿಗಾಲದಲ್ಲಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಸುತ್ತ ದಟ್ಟ ಕಾಡು, ಸಹ್ಯಾದ್ರಿ ಪರ್ವತಗಳ ಮಧ್ಯೆ ಇರುವಂತಹ ದಿ ಫೇಮಸ್ ರಾಕ್ ಹಿಲ್ ಅಂದ್ರೆ ಅದು ಯಾನ ಕೇವ್ಸ್. ಆ ಟೈಮಲ್ಲಿ ಯಾನ ಎಂಜಾಯ್ ಮಾಡೋದೇ ಒಂದು ಅದ್ಭುತ ಅಂತ ಹೇಳ್ಬೋದು. ವೀಕ್ಷಕರೇ, ಈ ಯಾನ ಗುಹೆಗೆ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಸ್ಕಂದ ಪುರಾಣದ ಪ್ರಕಾರ ಮೋಹಿನಿಯ ಮಾಯೆಯಿಂದ ಆಹುತಿಯಾದ ಭಸ್ಮಾಸುರನ ಆಕೃತಿನೇ ಈ ಯಾನ ಕೇವ್ಸ್ ಅಥವಾ ಮೋಹಿನಿ ಶಿಖರ ಅಂತ ಹೇಳ್ತಾರೆ. ಆದರೆ ಸೈನ್ಸ್ ಏನು ಹೇಳುತ್ತೆ ಅಂದರೆ
ಇದು ನ್ಯಾಚುರಲ್ ಆಗಿ ಫಾರ್ಮ್ ಆಗಿರೋ ರಾಕ್ ಹಿಲ್ ಅಂತ ಹೇಳುತ್ತೆ. ಈ ಪ್ಲೇಸ್ ಗ್ರೀನ್ ಝೋನ್ ಅಲ್ಲಿ ಇರೋದ್ರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೇಂಟೈನ್ ಮಾಡ್ತಾ ಇದೆ. ಬೆಳಗ್ಗೆ 8:30 ಸಂಜೆ 5 ಗಂಟೆವರೆಗೆ ವಿಸಿಟಿಂಗ್ ಅವರ್ಸ್ ಇರುತ್ತೆ. ಯಾವುದೇ ಪ್ಲಾಸ್ಟಿಕ್ ಐಟಮ್ ಒಳಗಡೆ ಅಲೋ ಇರೋದಿಲ್ಲ. ನೀವು ಕುಡಿಯೋದಕ್ಕೆ ನೀರು ತಗೊಂಡು ಹೋಗ್ಬೇಕು ಅಂದ್ರೆ ಒಂದು ಗಾಜಿನ ಬಾಟ್ಲು ಅಥವಾ ಒಂದು ಮೆಟಲ್ ಬಾಟ್ಲಲ್ಲಿ ನೀರು ತಗೊಂಡು ಹೋಗೋದು ಒಳ್ಳೆಯದು. स्नैक्स पे कर रहे हैं सब कहाँ से आ गए. We are going to Yana. ಸುತ್ತ ಹಚ್ಚ ಹಸಿರಾಗಿರೋ ಸೂಚಿಪರ್ಣ ಮರಗಳು, ಅದರ ಮಧ್ಯೆ ಕಿರಿದಾದ ದಾರಿ. ಆ ದಾರಿಯಲ್ಲಿ ಯಾನ ಬೆಟ್ಟದ ತುತ್ತ ತುದಿಯನ್ನ ಹತ್ತೋದೇ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಯಾಕೆಂದ್ರೆ ಲೈಫಲ್ಲಿ ಒಮ್ಮೆ ಆದ್ರೂ ಯಾನ ಕೇವ್ಸ್ ಅನ್ನ ನೋಡ್ಬೇಕು. ರಾಘವೇಂದ್ರ ಸರ್ ಆಗಲೇ ಮೇಲೆ ಹೊರಟೋದ್ರು, ಬೆಟ್ಟ ಹತ್ಕೊಂಡು ಹೊರಟೋದ್ರು. ರಿಚ್ಚು ಆಗಲ್ಲ ಅಂತ ಅಲ್ಲಿ ನಿಂತ್ಬಿಟ್ಟವ್ರೆ. ಸುಧಾರಿಸ್ಕೊಂಡು ನಿಧಾನಕ್ಕೆ ಬರ್ತಾವ್ರೆ. ಬಿಸಿಲಲ್ಲೆಲ್ಲ ಇಲ್ಲಿಗೆ ಟ್ರಿಪ್ ಪ್ಲ್ಯಾನ್ ಮಾಡೋಕ್ಕೆ ಹೋಗಬೇಡಿ, ಯಾಕೆಂದರೆ ತುಂಬ ಕಷ್ಟ. ಈ ಬಿಸಿಲಲ್ಲಿ ಇಲ್ಲಿ ಒಳಗಡೆ ನೀರು ಸಿಗೋದಿಲ್ಲ. ಅಟ್ಲೀಸ್ಟ್ ಬೇಸಿಕ್ ನೀಡ್ಸ್ ಆದರೂ ಇಲ್ಲಿ ಪ್ರೊವೈಡ್ ಮಾಡಬೇಕಾಗಿತ್ತು. ವೀಕ್ಷಕರೇ, ನಾವೀಗ ಅರ್ಧ ಬೆಟ್ಟಕ್ಕೆ ಬಂದು ತಲುಪಿದ್ದೀವಿ. ಇಲ್ಲೊಂದು ದೇವಸ್ಥಾನ ಇದೆ, ಗಂಗಾ ಚಂಡಿಕಾ ಭೈರವೇಶ್ವರ ದೇವಸ್ಥಾನ ಅಂತ. ಇಲ್ಲಿ ಪ್ರತಿದಿನ ಹೋಮ ಹವನಗಳು ನಡೀತಾ ಇರುತ್ತೆ, ಪೂಜೆಗಳು ನಡೀತಾ ಇರುತ್ತೆ, ಆ್ಯಂಡ್ ಪ್ರಸಾದ ಕೂಡ ಇರುತ್ತೆ. ಇಲ್ಲಿಗೆ ನೀವು ಕಾರಲ್ಲಿ ಕೂಡ ಬರ್ಬೋದು, ಆದರೆ ಯಾನ ಬೆಟ್ಟವನ್ನು ಸುತ್ತ ಹಾಕೊಂಡು ಬರಬೇಕು. ಫೈನಲಿ ನಾವು ಯಾನ ಗುಹೆಯ ತುಟ್ಟ ತುದಿಗೆ ಬಂದು ತಲುಪಿದೀವಿ. ಇದರ ಎತ್ತರ 120 ಮೀಟರ್, ಅಂದ್ರೆ 390 ಅಡಿ ಎತ್ತರ ಅಂತ ಹೇಳಲಾಗುತ್ತೆ. ಇದನ್ನ ಯಾನ ಕೇವ್ಸ್ ಅಥವಾ ಮೋಹಿನಿ ಶಿಖರ ಅಂತ ಕೂಡ ಕರೀತಾರೆ. ನಮ್ಮ ಮಲೆನಾಡು ಭಾಗದಲ್ಲಿ ಫೇಮಸ್ ಆಗಿರೋ ಪ್ಲೇಸ್ಗಳ ಪೈಕಿ ಈ ಯಾನ ಕೇವ್ಸ್ ಕೂಡ ಒಂದು.